ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿನ ನಿಲ್ಲಿಸಲು ಬೇಡಿಕೆ ಇಡ್ತಾ ಇದ್ದಾರೆ ವೀಕ್ಷಕರು ಅಂತಾನೆ ಹೇಳ್ಬೋದು. ಏನಪ್ಪ ಕಾರಣ ಅಂತ ಕೇಳೋದಾದ್ರೆ, ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು 900-600 ಸಂಚಿಕೆಗಳನ್ನು ಪೂರ್ಣಗೊಳಿಸಿದ್ದು ಇತ್ತೀಚೆಗೆ ಅದರ TRP ಕುಸಿದಿದೆ ಅಂತಾನೆ ಹೇಳ್ಬೋದು. ಕತೆ ಅನವಶ್ಯಕವಾದ ತಿರುವುಗಳು ಮತ್ತು ಸಮಯ ಬದಲಾವಣೆಯಿಂದ ಪ್ರೇಕ್ಷಕರು ಬೇಸರಗೊಂಡಿದ್ದಾರೆ. ಸ್ನೇಹ ಪಾತ್ರದ ಅಂತ್ಯವು ಧಾರಾವಾಹಿಯ ಜನಪ್ರಿಯತೆಯನ್ನ ಮೇಲೆ ಪರಿಣಾಮ ಬೀರಿದೆ. ಇನ್ನು ಈ ಎಲ್ಲಾ ಕಾರಣಗಳಿಂದ ಪ್ರೇಕ್ಷಕರು ಧಾರಾವಾಹಿನ ಕೊನೆಗೊಳಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು 906 ಎಪಿಸೋಡ್ಗಳನ್ನು ಈಗಾಗಲೇ ಪ್ರಸಾರ ಕಂಡಿದೆ. ಧಾರಾವಾಹಿ ಆರಂಭದಲ್ಲಿ ಒಳ್ಳೆಯ TRP ಪಡೆದುಕೊಳ್ಳುತ್ತಾ ಇತ್ತು. ಆದರೆ ಇತ್ತೀಚೆಗೆ ಏಕೋ ಧಾರಾವಾಹಿ ಡಲ್ ಆಗಿದೆ. ಧಾರಾವಾಹಿಯ ಸಮಯ ಬದಲಾವಣೆ, ಕಥೆಯ ಅನಾವಶ್ಯಕ ತಿರುವುಗಳು ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ. ಈ ಕಾರಣಕ್ಕೂ ಧಾರಾವಾಹಿಯನ್ನು ಕೊನೆಗೊಳಿಸುವಂತೆ ಪ್ರೇಕ್ಷಕರು ಬೇಡಿಕೆ ಇಡುತ್ತಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಹಲವು ತಿರುವುಗಳನ್ನು ಪಡೆದುಕೊಂಡು ಬಂತು. ಕಳೆದ ವರ್ಷ ಈ ಧಾರಾವಾಹಿಯ ಮುಖ್ಯ ಪಾತ್ರಗಳಲ್ಲಿ ಒಂದಾದ ಸ್ನೇಹನ ಪಾತ್ರವನ್ನ ಕೊನೆಗೊಳಿಸಲಾಯಿತು. ಕಥಾನಾಯಕಿ ಸಂಜನಾ ಬುರ್ಲಿ ಅವರು ಧಾರಾವಾಹಿಯಿಂದ ಹೊರನಡೆದಿದ್ದು ಈ ಸೀರಿಯಲ್ ಕೊನೆ ಆಗಲು ಕಾರಣ ಎನ್ನಲಾಯಿತು. ಈಗ ಧಾರಾವಾಹಿ ಕೊನೆ ಮಾಡುವ ಬೇಡಿಕೆ ಬಂದಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯನ್ನ ಕೊನೆ ಮಾಡಿ ಎಂದು ವೀಕ್ಷಕರು ಬೇಡಿಕೆ ಇಡಲು ಒಂದು ಕಾರಣವೂ ಇದೆ. ಸ್ನೇಹ ಸಾವಿನ ಬಳಿಕ ಧಾರಾವಾಹಿ ಹಳಿ ತಪ್ಪಿದೆ. ಏನೇನೋ ದೃಶ್ಯಗಳನ್ನು ತಂದು ತುರುಕಲಾಗುತ್ತಿದೆ. ಇನ್ನು ಕಥೆಯನ್ನ ಚಿಂಗಂ ರೀತಿ ಎಳೆಯಲಾಗ್ತಿದೆ ಎನ್ನುವ ಭಾವನೆ ಪ್ರೇಕ್ಷಕರಿಗೆ ಮೂಡಿದೆ. ಹೀಗಾಗಿ ಧಾರಾವಾಹಿ ಬಗ್ಗೆ ವೀಕ್ಷಕರಿಗೆ ಬೇಸರ ಮೂಡಿದೆ. ಹಾಗೆಯೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಕಥಾನಾಯಕಿ ಸ್ನೇಹ ಅಪಘಾತದಲ್ಲಿ ಮೃತಪಟ್ಟಂತೆ ತೋರಿಸಲಾಗಿದೆ. DC ಆದ ಬಳಿಕ ಆಕೆಯನ್ನ ಸಂಚು ಮಾಡಿ ಕೊಲ್ಲಲಾಗಿದೆ. ಸ್ನೇಹ DC ಆದಳು ಎಂಬ ಖುಷಿ ಎಲ್ಲರಲ್ಲೂ ಇತ್ತು. ಆದರೆ ಅವಳ ಪಾತ್ರ ಕೊನೆ ಆದ ನಂತರ ಧಾರಾವಾಹಿ ಮೇಲೆ ಇರುವ ಆಸಕ್ತಿ ಎಲ್ಲರಲ್ಲೂ ಹೋಗಿಬಿಟ್ಟಿದೆ. ಹಲವು ವರ್ಷಗಳ ಕಾಲ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ TRPಯಲ್ಲಿ 1ನೇ ಸ್ಥಾನದಲ್ಲಿ ಇತ್ತು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ವಾಹಿನಿಯರು ಆಲೋಚಿಸುತ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯು 1000 ಎಪಿಸೋಡ್ಗಳನ್ನ ಪ್ರಸಾರ ಕಂಡಿದೆ. ಇದರ ಖುಷಿಯಲ್ಲಿದೆ ಪುಟ್ಟಕ್ಕನ ಮಕ್ಕಳು ತಂಡ ಅಂತಾನೆ ಹೇಳ್ಬೋದು. ಇದರ ಖುಷಿಯಲ್ಲಿದ್ದರೂ ಕೂಡ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿನ ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಚ್ಚರಿ ಏನೂ ಇಲ್ಲ, ಪುಟ್ಟಕ್ಕನ ಮಕ್ಕಳು ಕೊನೆಗೊಂಡ್ರು ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಕೊನೆ ಆಗಬೇಕಾ ಆಗಬಾರ್ದಾ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.